ಸಿದ್ದರಾಮಯ್ಯ ಬಿಟ್ಟರೆ ಸರ್ಕಾರ ಇರೋದಿಲ್ಲ ಅಂತ ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ಕೂಡ ನಂದು ಒಂದು ಲೀಡರ್ಶಿಪ್ ಇದೆ ಅವರು ಸಿಎಂ ಆಗಬೇಕು ಅಂತ ಇದೆ. ಶಿವಕುಮಾರ್ ಅವರದ್ದು ಲೀಡರ್ ಇದೆ. ಏನ್ ಕೆಲಸಕ್ಕೆ ಪಕ್ಷ ರೆಡಿಮೇಡ್ ಇರ್ತಕ್ಕಂಥದ್ದು ಮನೆಯಲ್ಲಿ ಕುತ್ಕೊಂಡು ಕಾರ್ಯಕರ್ತರಿಗೆ ಅಡಿಗೆ ಮಾಡಿ ಬಡಿಸ್ ಒಂದೊಂದು ಲಕ್ಷಣ ಒಂದೊಂದು ಜಾತಿ ಒಂದೊಂದು ಭಾಷೆ ಇದೆಯಲ್ಲ, ಈ ಜನರಿಗೆ ಸುಧಾರಿಸೋದು ಭಾರಿ ಕಷ್ಟ. ಇದಕ್ಕೆ ತಾಳ್ಮೆ ಬೇಕಾಗತ್ತೆ. ಅದ್ರದ್ದು ಅನುಭವ ಇನ್ನು ಶಿವಕುಮಾರ್ ಅವ್ರಿಗೆ ಬರಬೇಕಾಗತ್ತೆ. ತಾಳ್ಮೆ ಕಡಿಮೆ. ಬಾಡಿ ಲ್ಯಾಂಗ್ವೇಜ್ ಸರಿ ಮಾಡಿಕೊಂಡ್ರೆ ಅವ್ರಿಗೂ ಭವಿಷ್ಯ ಇದೆ. ನನಗೇನವ್ರು ಶತ್ರುನೂ ಅಲ್ಲ ಮಿತ್ರನೂ ಅಲ್ಲ. ಕನಕಪುರದವರು ಇಷ್ಟು ದಿವಸ ಮಾಡ್ಕೊಂಡು ಬಂದಿದ್ದಾರೆ. ನೀವಿಬ್ಬರೇ ಇದ್ದೀರಿ, ನೀವು ಬಿಟ್ರೆ ಮೂರನವ್ರು ಯಾರು ಇಲ್ಲ ಅಲ್ಲಿ. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅಂದ್ರೆ ಯಾರು ಇಲ್ಲ. ಯಾರಿದ್ದಾರೆ ಹೇಳಿ ಮೂರನವರು? 50-50 ಅಂದ್ರೆ ಅದೇ ಪ್ರಚಾರಕ್ಕೆ ನೀವು ಹೇಳ್ಕೋಬಹುದು. ಎಲ್ಲಾ ಕಡೆ 2 ಫೋಟೋ, ಎಲ್ಲಾ ಕಡೆ 2 ಕೈ, ಇದ್ ಬಿಟ್ರೆ ಬಾಕಿ 50-50 ಏನು ಅದು ಏನ್ ಮಾಡ್ತೀರಿ? ಒಂದೇತ್ ಒಂದ್ ಕಡೆ, ಇನ್ನೊಂದೇತ್ ಒಂದ್ ಕಡೆ ಇದೆ. ಅದು ನಾನು ಒಪ್ಪಲ್ಲ. ಸಿದ್ದರಾಮಯ್ಯನ ಬಿಟ್ಟು ಎಲೆಕ್ಷನ್ ಮಾಡಿ ನೋಡ್ಲಿ, ಎತ್ತು ಮೇಯಕ್ ಹೋಗಿರತ್ತೆ. ನಾನು ಸಿದ್ದರಾಮಯ್ಯನ ಪರ ಮಾತಾಡ್ತಾ ಇದ್ದೀನಿ ಅಂತಲ್ಲ, ವಾಸ್ತವಾಂಶ ಇದು. ಈಸ್ ಎ ಫೀಲ್ಡ್ ಲೀಡರ್. ನಾವೇ ಮಾಡಿದವರು 70-80ರಲ್ಲಿ ನನ್ನ ಹತ್ರ ಟಿಕೆಟ್ ಕೇಳಕ್ ಸಿದ್ದರಾಮಯ್ಯ ಬಂದಿದ್ರು, ಅವಾಗ ಜನತಾ ಪಾರ್ಟಿಲಿ ಇದ್ದಾಗ. ಬಟ್ ಅವ್ರು ಬೆಳೆಸ್ಕೊಂಡ್ರು ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಅವ್ರ ಬಗ್ಗೆ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದೇ ಕೆಲಸ ಶಿವಕುಮಾರ್ ಅವ್ರು ಮಾಡಿದರೆ ಈ ಜನಗಣತಿ ಬಗ್ಗೆನೇ ಶಿವಕುಮಾರ್ ಹೇಳಬೇಕಾಯಿತು. ನೋ, ಆಗಿದೆ, ನಾನು ನಮ್ಮ ಸಮಾಜದಲ್ಲಿ ಹೇಳ್ಕೊತೀನಿ. ಈಗ ಬುರ್ಕಾತ್ ಬಗ್ಗೆ ಬಂದಾಗ ನಾನು ಹೇಳಲಿಲ್ಲ, ಐ ವಿಲ್ ಟೇಕ್ ಮೈ ಕಮ್ಯುನಿಟಿ ಇನ್ ಟು ಕಾನ್ಫಿಡೆನ್ಸ್, ಇದ್ರ ಬಗ್ಗೆ ವಿವಾದ ಬೇಡ ಅಂತ. ಯಾವ ಲೀಡ್ರು ತನ್ನ ಸಮಾಜಕ್ಕೆ ತನ್ನ ಕಾನ್ಫಿಡೆನ್ಸ್ ತಗೋತಾನೋ ಅವನೇ ಲೀಡ್ರು. ಹುಬ್ಬಳ್ಳಿ ಈದ್ಗಾ ಮೈದಾನ ಸಾಬ್ರ ಜಾಗ ಫ್ಲಾಗ್ ಹಾರಿಸ್ಬೇಕು ಅಂತಿದ್ರು, 20 ವರ್ಷದಿಂದ ಆಗಲಿಲ್ಲ. ಹೋಗಿ 3 ದಿವಸದಲ್ಲಿ ಸಮಾಜಕ್ಕೆ ಒಪ್ಪಿಸಿ ನಾನು ಮಾಡಿಸಿ ಬಂದಿಲ್ಲ. ಇವತ್ತಿನವರೆಗೂ ಹುಬ್ಬಳ್ಳಿಯಲ್ಲಿ ಒಬ್ಬ ಮನುಷ್ಯ ಸತ್ತಿಲ್ಲ, ಒಂದು ಗಲಾಟೆ ಇಲ್ಲ. ಶಾಶ್ವತವಾಗಿ ಪರಿಹಾರವನ್ನು ಕೊಟ್ವಿ. ಆ ಕೆಲಸ ಮಾಡ್ತಕ್ಕಂಥದ್ದೇ ಲೀಡರ್ಶಿಪ್ ಕ್ವಾಲಿಟಿ. ಲೀಡರ್ ಅಂತ ಹೇಳಿದ್ರೆ ಮುಖಪುಟದಲ್ಲಿ ಪ್ರಜಾವಾಣಿಯಲ್ಲಿ ಡೆಕ್ಕದಲ್ಲಿ ಮುಖಪುಟದಲ್ಲಿ ಹಾಕೊಂಡು ಜಾಹೀರಾತು ಕೊಡ್ತಕ್ಕಂಥದ್ದಲ್ಲ. ಜಾಹೀರಾತುಗಳನ್ನ ಕಡಿಮೆ ಮಾಡಿ ಜನಕ್ಕೆ ಮುಖ ನೋಡಿದಷ್ಟು ವಾಕರಿಕೆ ಬಂದ್ಬಿಡುತ್ತೆ. ಎಂತ ಸುಂದರಿ ಎಂತ ಒಳ್ಳೆ ಪಿಕ್ಚರ್ ಇದ್ರು 7 ದಿವಸನೇ, 2ನೇ ವಾರಕ್ಕೆ ಪಿಕ್ಚರ್ ಬದಲಾಯಿಸ ಅಂತಾರೆ. ಪದೇ ಮುಖ ನೋಡಿ ಜನ ಬೇಜಾರಾಗಿ ನಿಮ್ ಮುಖನೇ ಬೇಡ ಅಂತಾರೆ. ಹಾಗಾಗಿ ಈ ಜಾಹೀರಾತುಗಳನ್ನ ನೀವು ಜಾಹೀರಾತು ಕೊಡ್ಲೇಬೇಕು. ಗಾಂಧಿ ಫೋಟೋ ಹಾಕೊಳ್ಳಿ, ಬಸವಣ್ಣನ ಫೋಟೋ ಹಾಕಿ, ಅಂಬೇಡ್ಕರ್ದು ಹಾಕಿ, ರಾಷ್ಟ್ರಕವಿ ಪುಟ್ಟಪ್ಪನವ್ರದ್ದು ಹಾಕಿ, ಸಂಗೊಳ್ಳಿ ರಾಯಣ್ಣಂದು ಹಾಕಿ, ಕಿತ್ತೂರು ಚೆನ್ನಮ್ಮಂದು ಹಾಕಿ. ಅಟ್ಲೀಸ್ಟ್ ಜನರಿಗೂ ನಮ್ಮ ಸಂಸ್ಕೃತಿಯ ಒಂದು ಆವೇಶ, ಅದರ ಪುನರ್ ನೆನಪು ಬರುತ್ತೆ. ಟಚ್ ಮಾಡಿದ ಸರ್ಕಾರ ಇಲ್ಲ ಅಂತಿದ್ದಾರೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಆಸೆ ಇಟ್ಕೊಂಡವ್ರು ನೆಕ್ಸ್ಟ್ ಟರ್ಮ್ ಆಗಲಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಟೈಮ್ ನೋಡೋಣ. ಈಗಿರೋ ಹೆರಿಗೆ ಆಗಲಿ, ಮುಂದೆ ಬಸರಿ ಆದಾಗ್ತಾನೆ ನೋಡುವ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.